ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನನಗೆ 2 ದಿನ ಫಂಕ್ಷನ್ಗೆ ಹೋಗೋದಕ್ಕಿದೆ ಅಂತ ಹೇಳಿದ್ದೆ. ಹಾಗೆ ಇವತ್ತು ಒಂದು ಪೂಜೆಗೆ ಹೊರಟಿದ್ವಿ. ಶಿವಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಇರೋದು ನನ್ನ ಸಿಸ್ಟರ್ನ ಅಮ್ಮನ ಮನೆಯಲ್ಲಿ. ನಾನು, ಹಸ್ಬೆಂಡ್, ಪಾಪು ಅಮ್ಮನ ಮನೆಯಿಂದ ಹೊರಟಿದ್ವಿ. ಜೊತೆಗೆ ಅತ್ತೆ ಮಾವನನ್ನು ಕೂಡ ಕರ್ಕೊಂಡು ಹೋಗೋದಿತ್ತು. ಮೊದಲೇ ನಾವು ಪ್ಲ್ಯಾನ್ ಮಾಡಿದ ಹಾಗೆ ಹಸ್ಬೆಂಡ್ ಮನೆಗೆ 10 ಗಂಟೆಗೆ ರೀಚ್ ಆಗಿ ಆಮೇಲೆ ಜೊತೆಯಲ್ಲಿ ಹೋಗೋದು ಅಂತ ಮಾತಾಡ್ಕೊಂಡಿದ್ವಿ. ಹಾಗೆ ಅಮ್ಮನ ಮನೆಯಿಂದ ಸ್ವಲ್ಪ ಬೇಗ ಹೊರಟು ಅತ್ತೆ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ. ರಾಘವನ್ನ ಬೆಳಿಗ್ಗೆ ಸ್ಕೂಲಿಗೆ ಕಳಿಸಿ ಆಗಿತ್ತು. ಹಸ್ಬೆಂಡ್ ಮನೆಗೆ ಹೋಗಿ ಅಲ್ಲಿ ಅತ್ತೆ ಟೀ ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ಟೀನೂ ಕುಡಿದು ಇವಾಗ ವಾಪಸ್ಸು ಕಾರಲ್ಲಿ ಪೂಜೆ ಮನೆಗೆ ಹೋಗ್ತಾ ಇದ್ದೀವಿ. ಅತ್ತೆ ಮತ್ತು ನಾನು ಮಾತಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆಗಂತೂ ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಕೂಡ ಇಷ್ಟನೇ. ನಾನು ಮೊದಲು ತುಂಬ ಸೈಲೆಂಟ್ ಇದ್ದೆ. ಮದುವೆ ಆದಮೇಲೆ ಅತ್ತೆ ಜೊತೆ ಮಾತಾಡಿ ಇವಾಗ ಒಂದು ರೇಂಜಿಗೆ ಮಾತು ಕಲ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಪುಟ್ಟ ಮಕ್ಕಳದ್ದು ಫೋಟೋ ಸೆಕ್ಷನ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಫೋಸ್ ಕೂಡ ಕೊಡ್ತಾಯಿದ್ರು. ವೇದಾಂತ್ ಮತ್ತು ಹಿತಾ ಅಂತ. ವೇದಾಂತ್ ನನ್ನ ಮೈದ್ನನ ಮಗ, ಹಿತಾ ವೇದಾಂತಿನ ದೊಡ್ಡಪ್ಪನ ಮಗಳು, ಅಂದರೆ ನನ್ನ ಸಿಸ್ಟರ್ನ ಅಣ್ಣನ ಮಗಳು. ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರು. ನನ್ನ ಸಿಸ್ಟರು ಇವಾಗ ಬ್ಲೂ ಸ್ಯಾರಿ ಹಾಕಿದಾಳಲ್ವ, ಅವಳು ನನ್ನ ಸಿಸ್ಟರು. ಅವಳು ಭಾರ್ಗವನ್ನ ಕೂಡ ವೇದಾಂತನ ಪಕ್ಕ ಕೂರಿಸಿದ್ಲು. ಬಟ್ ಅವನು ಫೋಟೋಗೆ ಪೋಸ್ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಅಳ್ತಾ ವಾಪಸ್ ನನ್ನ ಜೊತೆನೇ ಬಂದ. ಒಳಗಡೆ ದೇವರ ಅಲಂಕಾರ ಚೆನ್ನಾಗಿ ಮಾಡ್ತಾಯಿದ್ರು. ರೀಚ್ ಆಗೋದಕ್ಕಿಂತ ಮುಂಚೆನೇ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಅಂದರೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿದರೆ ನೆನಪಾಗೋದೆ ಸತ್ಯನಾರಾಯಣ ಪೂಜೆಯ ಪ್ರಸಾದ. ನಾವು ಸಪಾದ ಭಕ್ಷ ಅಂತ ಹೇಳ್ತೀವಿ. ಸಿಸ್ಟರ್ ಕೂಡ ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಈ ಪ್ರಸಾದ ಕೊಡೋದಕ್ಕಿಂತ ರೆಡಿ ಮಾಡ್ತಾ ಇದ್ಲು. ನಾನು ಮತ್ತು ಈ ಸಿಸ್ಟರು ಬ್ಯಾಂಗ್ಳೂರಲ್ಲಿ ಜೊತೆಯಲ್ಲೇ ಒಂದು 4ರಿಂದ 5 ವರ್ಷ ಜೊತೆಯಲ್ಲೇ ಇದ್ವಿ. ನಾವು ಜೊತೆಯಲ್ಲೇ ಕುಕ್ಕಿಂಗ್ ಮಾಡೋದಾಗಲಿ, ಇಲ್ಲ ಹೊರಗಡೆ ವಾಕಿಂಗ್ ಹೋಗೋದಾಗಲಿ, ಶಾಪಿಂಗ್ ಹೋಗೋದಕ್ಕೆ, ಚಾಟ್ಸ್ ತಿನ್ನೋದಕ್ಕೆ, ಆಮೇಲೆ ಇದು ಬ್ಯೂಟಿ ಪಾರ್ಲರ್ಗೆ ಹೋಗುವಾಗೆಲ್ಲ ಜೊತೆಗೆ ಹೋಗ್ತಾ ಇದ್ವಿ. ನಾವಿವಾಗ ಊರಿಗೆ ಬಂದಿರೋದ್ರಿಂದ ಅವರು ಊರಿಗೆ ಬಂದಾಗ ಮಾತ್ರ ಇವಾಗ ಸಿಗೋದಷ್ಟೇ. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅವಳನ್ನು. ನಾವಿಬ್ಬರು ತುಂಬ ಕ್ಲೋಸ್ ಇದ್ವಿ. ಬೆಳಿಗ್ಗೆ ಎದ್ದು ಅಡುಗೆ ಮಾಡಬೇಕಿದ್ರೆ ಅಡುಗೆ ಮನೆಯಲ್ಲಿ ನಾವಿಬ್ಬರು ಮಾತಾಡ್ತಾ ಅಡುಗೆ ಮಾಡ್ತಾಯಿದ್ವಿ. ಅವಳ ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ಲು. ನಾನು ಅಷ್ಟೇ ನಮ್ಮ ಒಪಿನಿಯನನ್ನು ಶೇರ್ ಮಾಡ್ಕೊಳ್ತಾ ಇದ್ವಿ. ಬಟ್ ನಮ್ಮದು ಒಪಿನಿಯನ್ ಇಬ್ಬರದು ಆಲ್ಮೋಸ್ಟ್ ಸೇಮೇ ಇರ್ತಾಯಿತ್ತು. ಅಂದರೆ ನಮ್ಮ ಟೇಸ್ಟ್ ಕೂಡ ಸೇಮ್ ಆಗಿರ್ತಿತ್ತು. ಹಾಗೆ ಇವಾಗ ನಾನು ಊರಲ್ಲಿರೋದ್ರಿಂದ ನಾನು ಅಡುಗೆ ಮಾಡಬೇಕಿದ್ರೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡಬೇಕಿದ್ರೆ ಅವಳನ್ನು ದಿನಾ ನೆನೆಸ್ಕೊತಾ ಇರ್ತೀನಿ. ಯಾಕಂದರೆ ನಾವು ಬೆಳಿಗ್ಗೆ ಬೇಗ ಎದ್ದು ಜೊತೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಅಭ್ಯಾಸ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಈಗ ಅವಳ ಅಮ್ಮ ಮಾಡಿರುವಂತಹ ಸ್ವಲ್ಪ ಹೂವಿನ ಗಿಡ, ತರಕಾರಿ ಎಲ್ಲ ಇತ್ತು. ಅದರ ಕ್ಲಿಪ್ಪಿಂಗ್ಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಪರ್ಸನಲಿ ನನಗೆ ಹೂವಿನ ಗಿಡ ಮತ್ತು ತರಕಾರಿ ಇಷ್ಟ ಇರೋದ್ರಿಂದ ಎಲ್ಲೇ ಹೋದರೂ ಈ ಥರ ಒಂದು ತರಕಾರಿ ಮತ್ತು ಹೂವಿನ ಗಿಡದ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ಹಾಗೆ ಇಲ್ಲೂ ಕೂಡ ಹೋಗಿದ್ದೆ, ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೆ.
कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनश्शृण्वन्नोतिभिस्सीदसादनम् सोमो वा एतस्य राज्यमादत्ते यो राजा सम्राज्यो वा सोमेन यजते देवसुवामेतानि हवीगुंषि भवन्ति एतावन्तो वै देवानागुं सवाः त एवास्मै सवान् प्रयच्छन्ति त एनं पुनस्सुरन्दे राज्याय देवतो राजा भवति बहुग्वै बह्वश्वायै बह्वजामिकायै बहुव्रीयवायै बहुमाषतिलायै बहुहिरण्यायै बहुहस्तिकायै बहुराजपौरुषायै रयिमध्यै वृष्णिमध्यै बहुराजस्पोषायै राजास्तु विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः। नाम्ने पुरुषाय शाश्वते सहस्रकोटियुगधारिणे नमः। वन्दे देव उमापतिं सुरगुरुं वन्दे जगत्कारणं वन्दे वन्दकभूषणं मृगधरं वन्दे रघुनाथपतिं वन्दे सूर्यकान्तिवन्दे वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करम्।
ಪೂಜೆ ಎಲ್ಲ ಚೆನ್ನಾಗಾಯಿತು. ಊಟನೂ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಮನೆಗೆ ಹೊರಟ್ವಿ. ರಾಘವನಲ್ಲಿ ಬೆಳಿಗ್ಗೆ ಹೇಳಿದ್ದೆ ಸಂಜೆಗೆ 4 ಗಂಟೆಗಿಂತ ಮುಂಚೆ ಬರ್ತೀವಿ ಅಂತ. ಆಲ್ರೆಡಿ 3:15 ಆಗುವಾಗಲೇ ಒಂದು 3-4 ಸಲ ಕಾಲ್ ಬಂತು ಎಲ್ಲಿದ್ದೀರಾ ಅಂತ. ಹಾಗೆ ಸ್ವಲ್ಪ ಬೇಗನೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.